ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಭಾನುವಾರ ಇದ್ದಕ್ಕಿದ್ದಂತೆ ಭೂಮಿ ನಡುಗಿದ್ದು ಹಲವು ಖಂಡಗಳಲ್ಲಿ ಭೂಕಂಪವಾಗಿದೆ. ಅಮೆರಿಕ, ರಷ್ಯಾ ಹಾಗೂ ಏಷ್ಯಾದ ಕೆಲ ಭಾಗಗಳಲ್ಲಿ ಭೂಮಿ ನಡುಗಿದೆ. ಮೊನ್ನೆಯಷ್ಟೇ ರಷ್ಯಾದಲ್ಲಿ 8.8 ತೀವ್ರತೆಯ ಭೂಕಂಪ ಉಂಟಾಗಿ ಪೆಸಿಫಿಕ್ ಸಾಗರದಲ್ಲಿ ಸುನಾಮಿ ಎದ್ದಿತ್ತು. ಈಗ ಮತ್ತೆ ರಷ್ಯಾದ ಕುರಿಲ್ ದ್ವೀಪದಲ್ಲಿ 7.0 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಈ ಪ್ರಬಲ ಭೂಕಂಪನದಿಂದ ರಷ್ಯಾದ ಪೂರ್ವ ಭಾಗದಲ್ಲಿ ಕಾಮ್ಚಕ ಅನ್ನೋ ನಗರದ ಒಟ್ಟು 3 ಪ್ರದೇಶಗಳಲ್ಲಿ ಸುನಾಮಿ ಅಲೆ ಏಳು ಆತಂಕ ಇದೆ. ಹೀಗಾಗಿ ರಷ್ಯಾದ ಹಲವು ಭಾಗಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಸಮುದ್ರ ತೀರದಲ್ಲಿರೋರು ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಎಚ್ಚರಿಕೆ ನೀಡಲಾಗಿದೆ. ಇದಾದ ಸ್ವಲ್ಪದ್ರಲ್ಲೇ ಕಾಮ್ಚಕಾದಲ್ಲಿ ಸುಂಟರ ಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಇದರ ಆರ್ಭಟ ಹೇಗಿದೆ ಅಂದ್ರೆ ದೋಣಿಗಳೆಲ್ಲ ಸುಂಟರಗಾಳಿಯ ರಭಸಕ್ಕೆ ಗಾಳಿಲಿ ತೇಲ್ಕೊಂಡು ಹೋಗಿವೆ. ಸೇತುವೆಗಳು ಮುರಿದು ಬಿದ್ದಿವೆ. ಭೂಕಂಪದ ಬೆನ್ನಲ್ಲೇ ದೊಡ್ಡ ಪ್ರಮಾಣದ ಪ್ರವಾಹ ಕೂಡ ಸೃಷ್ಟಿಯಾಗಿದೆ. ಈ ಬಗೆಗಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈ ಕಂಪನ ಸಂಭವಿಸೋಕ್ಕೂ ಮೊದಲು ಕೆಲವೇ ಗಂಟೆಗಳ ಹಿಂದೆ ರಷ್ಯಾದ ಇದೇ ಕಾಮ್ಚಕ ಪ್ರದೇಶದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಕಳೆದ 450 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಅಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಇದಾಗಿ ಸ್ವಲ್ಪ ಹೊತ್ತಲ್ಲೇ ಭೂಕಂಪವಾಗಿದೆ. ರಕ್ಕಸ ರೂಪದ ಸುಂಟರ ಗಾಳಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ಇತ್ತ ಅಮೆರಿಕದ ಹಲವು ಪ್ರಮುಖ ನಗರಗಳನ್ನ ಭೂಕಂಪ ಅಲುಗಾಡಿಸಿದೆ. ನ್ಯೂಯಾರ್ಕ್ ಸಿಟಿಯಲ್ಲಿ ಶನಿವಾರ ರಾತ್ರಿ 3.0 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಇದರ ಕೇಂದ್ರ ಬಿಂದು ನ್ಯೂಜೆರ್ಸಿಯಲ್ಲಿದೆ. ಭೂಮಿಯಿಂದ ಸುಮಾರು 11 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಇದೇ ನ್ಯೂಜೆರ್ಸಿಯಲ್ಲಿ 4.8 ತೀವ್ರತೆಯ ಭೂಕಂಪವಾಗಿತ್ತು. ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ 4.8 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಇದಕ್ಕೂ ಮುಂಚೆ ಶನಿವಾರ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ, ಪಂಜಾಬ್ ಮತ್ತು ಇಸ್ಲಾಮಾಬಾದ್ ಸೇರಿ ಹಲವೆಡೆ 5.4 ತೀವ್ರತೆಯ ಭೂಕಂಪವಾಗಿತ್ತು. ಹಾಗೆ ಭಾರತದ ಮತ್ತೊಂದು ಬದಿಯಲ್ಲಿರೋ ಟಿಬೆಟ್ನಲ್ಲಿ 4.5 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಭೂಮಿಯಿಂದ ಸುಮಾರು 10 ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ. ಕಳೆದ 5 ದಿನಗಳಲ್ಲಿ ಟಿಬೆಟ್ನಲ್ಲಿ 3ನೇ ಬಾರಿಗೆ ಭೂಕಂಪವಾದಂತಾಗಿದೆ. ಭಾರತದೊಂದಿಗೆ ಚೀನಾ ರಹಸ್ಯವಾಗಿ ಡ್ರೋನ್ ಯುದ್ಧ ಏನಾದ್ರೂ ಮಾಡ್ತಿದ್ಯಾ? ಇಂಥದ್ದೊಂದು ಅನುಮಾನ ಮೂಡುವ ರೀತಿಯ ಘಟನೆಗಳು ನಡೀತಿವೆ. ಒಂದ್ ಕಡೆ ಪಾಕಿಸ್ತಾನದ ಉಗ್ರರು ಚೀನಾ ಡ್ರೋನ್ಗಳನ್ನ ಬಳಸಿ ಭಾರತದ ಗಡಿಯನ್ನ ಉದ್ವಿಗ್ನ ಮಾಡ್ತಿದ್ದಾರೆ. ಇದರ ನಡುವೆಯೇ ಈಗ ಭಾರತ ಬಾಂಗ್ಲಾ ಗಡಿ ಭಾಗದಲ್ಲಿ ಮೇಡ್ ಇನ್ ಚೀನಾ ಡ್ರೋನ್ ಸಿಕ್ಕಿದೆ. ತ್ರಿಪುರಾದ ಪಶ್ಚಿಮ ಭಾಗದಲ್ಲಿರೋ ಗಡಿ ಭದ್ರತಾ ಪಡೆಯ ದುರ್ಗಾಬಾರಿ ಔಟ್ಪೋಸ್ಟ್ ಸಮೀಪದಲ್ಲಿ ಈ ಡ್ರೋನ್ ಪತ್ತೆಯಾಗಿದೆ. ಈ ಡ್ರೋನ್ನ ಫೋರೆನ್ಸಿಕ್ ಪರೀಕ್ಷೆಗೆ ಕಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಬಿಎಸ್ಎಫ್ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಮೀಟಿಂಗ್ ಕೂಡ ನಡೆದಿದೆ. ಈ ಡ್ರೋನ್ನಲ್ಲಿ 2 ಹೈ ರೆಸಲ್ಯೂಷನ್ ಕ್ಯಾಮೆರಾಗಳಿವೆ. ಸಾಮಾನ್ಯವಾಗಿ ಇಂಥ ಕ್ಯಾಮೆರಾಗಳನ್ನ ನಾಗರಿಕರು ಬಳಸೋ ಡ್ರೋನ್ಗಳಿಗೆ ಅಳವಡಿಸೋದಿಲ್ಲ. ಹೀಗಾಗಿ ಇಲ್ಲಿ ಅನುಮಾನ ಇದೆ. ತ್ರಿಪುರಾದಲ್ಲಿ ಈ ಡ್ರೋನ್ನ ಸಂಪೂರ್ಣವಾಗಿ ತಪಾಸಣೆ ನಡೆಸಿದ ಬಳಿಕ ದಿಲ್ಲಿಯಲ್ಲಿರೋ ಬಿಎಸ್ಎಫ್ ಹೆಡ್ ಕ್ವಾರ್ಟರ್ಸ್ ಸ್ಮಾಲ್ ಎಕ್ವಿಪ್ಮೆಂಟ್ ವರ್ಕ್ಶಾಪ್ಗೆ ಕಳಿಸಿಕೊಡಲಾಗುತ್ತೆ. ಅಲ್ಲಿ ಅದನ್ನ ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ತ್ರಿಪುರಾದಲ್ಲಿ ಭಾರತ ಬಾಂಗ್ಲಾ ಗಡಿಯಿಂದ ಜಸ್ಟ್ 650 ಮೀಟರ್ ದೂರದಲ್ಲಿ ಭತ್ತದ ಗದ್ದೆಯಲ್ಲಿ ಈ ಡ್ರೋನ್ ಪತ್ತೆಯಾಗಿತ್ತು. ಪುಟ್ಟ ಬಾಲಕನೊಬ್ಬ ಇದನ್ನ ಪತ್ತೆ ಮಾಡಿದ್ದ. ನಂತರ ಬಾಲಕ ಅದನ್ನ ಮನೆಗೆ ತಗೊಂಡೋಗಿ ಚೆನ್ನಾಗಿ ನೀರಿನಿಂದ ತೊಳೆದಿದ್ದ. ನಂತರ ಈ ಕುರಿತು ಬಾಲಕನ ಮನೆಯವರು ಪೊಲೀಸರಿಗೆ ತಿಳಿಸಿದ ಬಳಿಕ ಈ ವಿಷಯ ಹೊರಗೆ ಬಿದ್ದಿದೆ. ಇನ್ನು ಕಳೆದ ಏಪ್ರಿಲ್ನಲ್ಲಿ ಇದೇ ರೀತಿ ತ್ರಿಪುರಾದಲ್ಲಿನ ಗಡಿಭಾಗ ಬೆಲೋನಿಯಾದಲ್ಲಿ ಶಂಕಿತ ಡ್ರೋನ್ ಪತ್ತೆಯಾಗಿತ್ತು. ಬಾಂಗ್ಲಾದಿಂದ ಬಂದಿರಬಹುದು ಅಂತ ಅಂದಾಜಿಸಲಾಗಿತ್ತು. ಈಗ ಮತ್ತೊಂದು ಡ್ರೋನ್ ತ್ರಿಪುರಾದ ಗಡಿಭಾಗದಲ್ಲಿ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ಕಳವಳ ಹುಟ್ಟುಹಾಕಿದೆ. ನೇತ್ರಾವತಿ ನದಿ ತೀರದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಕೇಸ್ ಸಂಬಂಧ ಶೋಧ ಕಾರ್ಯಾಚರಣೆಗೆ ಭಾನುವಾರ ಬ್ರೇಕ್ ಬಿದ್ದಿದೆ. ಆದರೆ 2 ದಿನಗಳ ಹಿಂದೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆಗಳ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ಮೂಳೆಗಳು ಬರೋಬ್ಬರಿ 40ರಿಂದ 50 ವರ್ಷ ಹಿಂದಿನದ್ದು ಅನ್ನೋ ಮಾಹಿತಿ ಬರ್ತಿದೆ. ಜೊತೆಗೆ ಇದು ಪುರುಷನ ಅಸ್ಥಿಪಂಜರ ಅನ್ನೋ ಪ್ರಾಥಮಿಕ ಮಾಹಿತಿನೂ ಲಭ್ಯವಾಗಿದೆ. ಸದ್ಯ ಅಧಿಕೃತವಾಗಿ ಕನ್ಫರ್ಮ್ ಆಗಿಲ್ಲ. ಮೂಳೆ ಸಿಕ್ಕ ತಕ್ಷಣವೇ ಎಫ್ಎಸ್ಎಲ್ಗೆ ರವಾನಿಸಲಾಗಿತ್ತು. ಈಗ ಇಂಥ ಮಾಹಿತಿ ಸಿಕ್ತಿದೆ. ಈ 6ನೇ ಪಾಯಿಂಟ್ ಮೂಳೆ ಕುರಿತು ಇನ್ನೊಂದು ವಾರದಲ್ಲಿ ಅಧಿಕೃತ ಮಾಹಿತಿ ಹೊರಬೀಳಲಿದೆ ಎನ್ನಲಾಗಿದೆ. ಇನ್ನು 6ನೇ ಪಾಯಿಂಟ್ ಬಿಟ್ಟು ಬೇರೆ ಯಾವುದೂ ಪಾಯಿಂಟ್ನಲ್ಲಿ ನಡೆಸಲಾದ ಉತ್ಖನನ ವೇಳೆ ಯಾವುದೇ ಕುರುಹು ಪತ್ತೆಯಾಗಿರಲಿಲ್ಲ.
ನಾಳೆ ಸೋಮವಾರ ಎಸ್ಐಟಿ ತಂಡದಿಂದ ಶೋಧ ಕಾರ್ಯಾಚರಣೆ ಪುನಃ ಆರಂಭವಾಗಲಿದ್ದು ಪಾಯಿಂಟ್ ನಂಬರ್ 11, 12, 13ರಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ. ಈ 3 ಸ್ಪಾಟ್ಗಳ ಬಗ್ಗೆ ಕುತೂಹಲ ಕೂಡ ಹೆಚ್ಚಿದೆ. ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆ ಮಾಡಿದ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಬಹುಮಾನ ಘೋಷಿಸಿದೆ. ಎಸ್ಐಟಿ ತಂಡಕ್ಕೆ ಸಿಎಂ ಪದಕ ನೀಡೋದಾಗಿ ಗೃಹ ಸಚಿವ ಜಿ. ಪರಮೇಶ್ವರ್ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡೋದಾಗಿ ಹೇಳಿದ್ದಾರೆ. ಅಲ್ಲದೆ ಇದೊಂದು ಐತಿಹಾಸಿಕ ತೀರ್ಪು. ಕೋರ್ಟ್ಗೆ ನಮ್ಮ ಎಸ್ಐಟಿ ಎಲ್ಲಾ ದಾಖಲೆಗಳನ್ನ ಕೊಟ್ಟಿತ್ತು. ಪೊಲೀಸರು ಬೇಗ ತನಿಖೆ ಮುಗಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಕೇಸ್ನ ರಾಜಕೀಯ ದೃಷ್ಟಿಯಿಂದ ನೋಡಬಾರದು. ಪೊಲೀಸರ ಶ್ರಮಕ್ಕೆ ಸರ್ಕಾರ ಪ್ರಶಂಸೆ ವ್ಯಕ್ತಪಡಿಸುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಇನ್ನು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿರೋ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪಿಗೆ ಯಾರೇ ಆಗ್ಲಿ ತಲೆ ಬಾಗಬೇಕಾಗುತ್ತೆ. ಕೋರ್ಟ್ ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಕೆಆರ್ಎಸ್ ಡ್ಯಾಂಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ಸಿ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿರೋ ಮಹದೇವಪ್ಪ, ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಅಡಿಗಲ್ಲು ಹಾಕಿದ್ರು, ಆದ್ರೆ ಈಗ ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲ್ನಲ್ಲಿ ಈಗಲೂ ಅದನ್ನ ಕಾಣಬಹುದು ಅಂತ ಹೇಳಿದ್ದಾರೆ. ಅಲ್ಲದೆ ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣ ಮಾಡೋಕೆ ಸಾಧ್ಯ ಇಲ್ಲ. ಟಿಪ್ಪು ಮಸೀದಿ ಪಕ್ಕದಲ್ಲಿ ದೇವಸ್ಥಾನ ಇದೆ. ಟಿಪ್ಪು ಧರ್ಮ ಸಹಿಷ್ಣು ಆಗಿದ್ರು. ಅಲ್ಲದೆ ಶೋಷಿತ ಮಹಿಳೆಯರನ್ನ ದೇವದಾಸಿ ಪದ್ಧತಿಗೆ ದೂಡಲಾಗ್ತಿತ್ತು. ಆದ್ರೆ ಈ ದೇವದಾಸಿ ಪದ್ಧತಿನ ಟಿಪ್ಪು ರದ್ದು ಮಾಡಿದ್ರು. ಟಿಪ್ಪು ತಮ್ಮ ಕಾಲದಲ್ಲಿ ಒಂದೇ 1 ಇಂಚು ಭೂಮಿನ ಉಳ್ಳವರಿಗೆ ಕೊಟ್ಟಿರಲಿಲ್ಲ. ಭಾರತಕ್ಕೆ ಸಿರಿಕಲ್ಚರ್ ರೇಷ್ಮೆ ತಂದಿದ್ದೇ ಟಿಪ್ಪು. ಮೈಸೂರಿನ ಅರಮನೆ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ ಅಂತ ಹೇಳಿದ್ದಾರೆ. ಮೈಸೂರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆ ದಿನವೇ ಸಚಿವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದು ವ್ಯಾಪಕ ಪರವಿರೋಧಕ್ಕೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆ ಹುಲಿಕಟ್ಟಿ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕನ ವರ್ಗಾವಣೆ ಸಂಚು ಮಾಡಿ ಶಾಲೆಯ ನೀರಿನ ಟ್ಯಾಂಕ್ಗೆ ದುಷ್ಕರ್ಮಿಗಳು ವಿಷ ಬೆರೆಸಿದ ಆರೋಪ ಕೇಳಿಬಂದಿದೆ. ಅಲ್ಲಿನ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 14 ವರ್ಷಗಳಿಂದ ಮುಸ್ಲಿಂ ಸಮುದಾಯದ ಸುಲೇಮಾನ್ ಗೋರಿನಾಯ್ಕ ಅನ್ನೋರು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಆದ್ರೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ 3 ದುಷ್ಕರ್ಮಿಗಳು ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿದ್ರು ಎನ್ನಲಾಗ್ತಿದೆ. ಸದ್ಯ ನೀರು ಕುಡಿದು ಹಲವು ಮಕ್ಕಳು ಅಸ್ವಸ್ಥಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಗೋರಿನಾಯ್ಕ ಸವದತ್ತಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅದರ ಬೆನ್ನಲ್ಲೇ ಸವದತ್ತಿ ತಾಲೂಕಿನ ಶ್ರೀರಾಮ ಸೇನೆ ಅಧ್ಯಕ್ಷ ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್ ಹಾಗೂ ಕೃಷ್ಣ ಮಾದರ ಅನ್ನೋರನ್ನ ಪೊಲೀಸರು ಅರೆಸ್ಟ್ ಮಾಡಿ ಅವರ ಮೇಲೆ ಕೊಲೆ ಯತ್ನದ ಕೇಸ್ ಹಾಕಿದ್ದಾರೆ. ಇನ್ನು ಈ ವಿಚಾರ ರಾಜ್ಯದಲ್ಲಿ ತೀವ್ರ ಸದ್ದು ಮಾಡುತ್ತಿದ್ದಂತೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿರೋ ಶರಣರ ನಾಡಿನಲ್ಲಿ ಈ ಮಟ್ಟಿಗೆ ಕ್ರೌರ್ಯ ದ್ವೇಷ ಹುಟ್ಟೋದು ಹೇಗೆ ಸಾಧ್ಯ? ಇದನ್ನ ನಂಬೋಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಪಿಜಿ1ರ ಮಾಲೀಕ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿರೋ ಆರೋಪ ಕೇಳಿಬಂದಿದೆ. ಸೋಲದೇವನಹಳ್ಳಿಯಲ್ಲಿರೋ ಪಿಜಿಯ ವಿದ್ಯಾರ್ಥಿನಿ ಮೇಲೆ ಪಿಜಿ ಮಾಲೀಕ ಅಶ್ರಫ್ ಈ ಹೇಯ ಕೃತ್ಯ ಎಸಗಿದ್ದಾನೆ ಎನ್ನಲಾಗ್ತಿದೆ. ಈ ಸಂಬಂಧ ಖುದ್ದು ಸಂತ್ರಸ್ತ ವಿದ್ಯಾರ್ಥಿನಿ ಬಂದು ಸೋಲದೇವನಹಳ್ಳಿ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಅಶ್ರಫ್ ವಿರುದ್ಧ ಪ್ರಕರಣ ದಾಖಲಿಸಿ ಅವರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಲಗೇಜ್ಗೆ ಎಕ್ಸ್ಟ್ರಾ ಫೀಸ್ ಕೇಳಿದ್ದಾರೆ ಅಂತೇಳಿ ಸೇನೆಯ ಹಿರಿಯ ಅಧಿಕಾರಿಯೊಬ್ಬರು 4 ಸ್ಪೈಸ್ ಜೆಟ್ ಸಿಬ್ಬಂದಿನ ಥಳಿಸಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪರಿಣಾಮ 4 ಸಿಬ್ಬಂದಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬಗೆಗಿನ ದೃಶ್ಯ ಕೂಡ ವೈರಲ್ ಆಗಿದೆ. ಘಟನೆ ಬಗ್ಗೆ ಖುದ್ದು ಸ್ಪೈಸ್ ಜೆಟ್ ಕಂಪನಿ ಕೂಡ ಪ್ರತಿಕ್ರಿಯೆ ನೀಡಿದೆ. ಜುಲೈ 26ರಂದು ಶ್ರೀನಗರ ಏರ್ಪೋರ್ಟ್ನಲ್ಲಿ ದಿಲ್ಲಿಗೆ ಹೋಗೋ ಫ್ಲೈಟ್ನ ಚೆಕ್ ಇನ್ ಮಾಡೋ ವೇಳೆ ಲೆಫ್ಟಿನೆಂಟ್ ಕರ್ನಲ್ ರಿತೇಶ್ ಕುಮಾರ್ ಸಿಂಗ್ ಅನ್ನೋರು ಒಟ್ಟು 2 ಬ್ಯಾಗ್ಗಳಲ್ಲಿ 16 ಕೆಜಿ ತೂಕದ ಸಾಮಾನುಗಳನ್ನ ತಗೊಂಡು ಹೋಗ್ತಿದ್ರು. ಆದರೆ ಏರ್ಲೈನ್ಸ್ನಲ್ಲಿ ಒಬ್ಬರಿಗೆ ಗರಿಷ್ಠ 7 ಕೆಜಿ ಸಾಮರ್ಥ್ಯದ ಕ್ಯಾಬಿನ್ ಬ್ಯಾಗ್ ತಗೊಂಡು ಹೋಗೋಕೆ ಪರ್ಮಿಷನ್ ಇದೆ. ಹೀಗಾಗಿ ಅಲ್ಲಿಂದ ಗ್ರೌಂಡ್ ಸ್ಟಾಫ್ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದಾಗ ಅಧಿಕಾರಿಗಳು ಹೆಚ್ಚಿನ ಶುಲ್ಕ ಕಟ್ಟುವಂತೆ ಸಿಂಗ್ಗೆ ಹೇಳಿದ್ರು. ಆದರೆ ಅದಕ್ಕೆ ಒಪ್ಪದ ಸಿಂಗ್ 4 ಸಿಬ್ಬಂದಿ ಮೇಲೆನೆ ಹಲ್ಲೆ ಮಾಡಿದ್ದಾರೆ. ನಂತರ ಸಿಎಎಸ್ಎಫ್ ಅಧಿಕಾರಿಗಳು ಬಂದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಆದರೆ ಸಿಂಗ್ ಮಾತ್ರ ಬೋರ್ಡಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಮಾಡದೆ ಏರೋ ಬ್ರಿಡ್ಜ್ಗೆ ಎಂಟರ್ ಆದ್ರು. ಹೀಗಾಗಿ ಇದರಿಂದ ಏವಿಯನ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಅಂತ ಸ್ಪೈಸ್ ಜೆಟ್ ತಿಳಿಸಿದೆ. ಅಷ್ಟೇ ಅಲ್ಲ, ಕ್ಯೂ ಸ್ಟ್ಯಾಂಡ್ ತಗೊಂಡು ಹಲ್ಲೆ ಮಾಡಿರೋದಕ್ಕೆ ನಮ್ಮ ಸಿಬ್ಬಂದಿಗಳ ಬೆನ್ನು ಮೂಳೆ ಮುರಿದಿವೆ, ಇನ್ನೊಬ್ರು ಪ್ರಜ್ಞೆ ತಪ್ಪಿ ಬಿದ್ರು, ಅಷ್ಟಾದ್ರೂ ಸಿಂಗ್ ನಮ್ಮ ಸಿಬ್ಬಂದಿಗಳನ್ನ ಕಾಲಲ್ಲೆಲ್ಲ ಒದ್ರು ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇನ್ನು ಘಟನೆ ಬಗ್ಗೆ ಆರ್ಮಿ ಕೂಡ ರಿಯಾಕ್ಟ್ ಮಾಡಿದೆ. ಈ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀವಿ, ಶಿಸ್ತು ಕಾಯೋದಕ್ಕೆ ಸದಾ ಬದ್ಧವಾಗಿದ್ದೀವಿ, ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದೀವಿ ಅಂತ ತಿಳಿಸಿದೆ. ಇನ್ನು ಅತ್ತ ಶ್ರೀನಗರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರಿಗೆ ಸ್ಪೈಸ್ ಜೆಟ್ ಕಂಪನಿ ತನ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಸಲ್ಲಿಸಿದೆ. ಜೊತೆಗೆ ಈ ಸಂಬಂಧ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೂ ಪತ್ರ ಬರೆದು ಆ ಪ್ಯಾಸೆಂಜರ್ ವಿರುದ್ಧ ಕ್ರಮ ತಗೊಳ್ಳುವಂತೆ ಒತ್ತಾಯಿಸಿದೆ. ಬಿಹಾರದಲ್ಲಿ ತೀವ್ರ ಪರವಿರೋಧದ ನಡುವೆ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ನ
ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಸಿದೆ. ಆಗಸ್ಟ್ 1ಕ್ಕೆ ಅಪ್ಡೇಟೆಡ್ ಮತದಾರರ ಪಟ್ಟಿನ ರಿಲೀಸ್ ಮಾಡಿದೆ. ಈ ಹೊಸ ಪಟ್ಟಿಯಲ್ಲಿ ಬರೋಬ್ಬರಿ 65.6 ಲಕ್ಷ ಮತದಾರರ ಹೆಸರನ್ನ ಅಳಿಸಿ ಹಾಕಲಾಗಿದೆ. ಈ ಪೈಕಿ 55% ಮಹಿಳೆಯರೇ ಇದ್ದಾರೆ. ಇನ್ನು 43 ಕ್ಷೇತ್ರಗಳಲ್ಲಿ 60ಕ್ಕೂ ಅಧಿಕ ಮಹಿಳೆಯರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಇನ್ನು ಹೆಚ್ಚು ಮತದಾರರ ಹೆಸರು ಅಳಿಸಿ ಹೋಗಿರೋದು ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಾದ ಪೂರ್ಣಿಯಾ, ಕಿಶನ್ಗಂಜ್, ಮಧುಬನಿ, ಭಾಗಲ್ಪುರ್ ಮತ್ತು ಸೀತಾಮಢಿ ಜಿಲ್ಲೆಗಳಲ್ಲಿ ಅಂತ ವರದಿಯಾಗಿದೆ. ಹೀಗೆ ಮಾಡೋದಕ್ಕೆ ಚುನಾವಣಾ ಆಯೋಗ ಕಾರಣವನ್ನ ಕೂಡ ನೀಡಿದೆ. 65.6 ಲಕ್ಷ ಜನರಲ್ಲಿ 22 ಲಕ್ಷ ಜನ ಮೃತಪಟ್ಟಿದ್ದಾರೆ. 36 ಲಕ್ಷ ಜನರು ಬೇರೆ ಜಾಗಕ್ಕೆ ಮೂವ್ ಆಗಿದ್ದಾರೆ. ಕೆಲವರನ್ನ ಪತ್ತೆ ಹಚ್ಚೋಕೆ ಆಗಿಲ್ಲ. ಇನ್ನು ಉಳಿದ 7 ಲಕ್ಷ ಜನರ ಹೆಸರು ಡ್ಯೂಪ್ಲಿಕೇಟ್ ಎಂಟ್ರೀಸ್ ಅಂತ ಸ್ಪಷ್ಟನೆಯನ್ನ ನೀಡಿದೆ. ಇನ್ನು ಈ ಹೊಸ ವೋಟರ್ ಲಿಸ್ಟ್ನಲ್ಲಿ ತಮ್ಮ ಹೆಸರೆಲ್ಲ ಮಿಸ್ ಆಗಿದೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಆರೋಪ ಮಾಡಿದ್ರು. ಇದಕ್ಕೀಗ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. ಇವೆಲ್ಲ ಬರೀ ಆಧಾರ ರಹಿತ ಮತ್ತು ತಪ್ಪು ಮಾಹಿತಿ ಅಂತ ಹೇಳಿದೆ. ಅಲ್ಲದೆ ತೇಜಸ್ವಿ ಯಾದವ್ ತಮ್ಮ ವೋಟರ್ ಐಡಿನ ಆನ್ಲೈನ್ನಲ್ಲಿ ಸರ್ಚ್ ಮಾಡೋಕೆ ಬಳಸಿರೋ ಎಪಿಕ್ ನಂಬರ್ ಹಳೆದು ಮತ್ತು ಇನ್ವ್ಯಾಲಿಡ್ ಆಗಿದೆ. ಅವರ ಒರಿಜಿನಲ್ ಎಪಿಕ್ ನಂಬರ್ ಬೇರೆನೇ ಇದೆ. ಅದು ವೋಟರ್ ರೆಕಾರ್ಡ್ನಲ್ಲಿ ಈಗಲೂ ಆಕ್ಟಿವ್ ಆಗಿದೆ ಅಂತ ಹೇಳಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಉತ್ಖನನದ ವೇಳೆ ಶಿವಲಿಂಗ ಸೇರಿ ಪ್ರಾಚೀನ ಹಿಂದೂ ವಿಗ್ರಹಗಳು ಪತ್ತೆಯಾಗಿವೆ. ಎಲ್ಲವೂ ಕಲ್ಲಿನ ವಿಗ್ರಹಗಳಾಗಿದ್ದು ಹಲವು ದೇವರ ರೂಪವನ್ನ ಅದರಲ್ಲಿ ಕೆತ್ತಲಾಗಿದೆ. ಸದ್ಯ ಈ ಸ್ಥಳಕ್ಕೆ ಜಮ್ಮು ಕಾಶ್ಮೀರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆ ಭೇಟಿ ಕೊಟ್ಟಿದ್ದು ವಿಗ್ರಹ ಎಷ್ಟು ಹಳೆ ಕಾಲದ್ದು, ಇದರ ಮೂಲ ಯಾವುದು ಅಂತ ಪತ್ತೆ ಹಚ್ಚೋಕೆ ಶ್ರೀನಗರಕ್ಕೆ ಕಳಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ವಿಚ್ಛೇದನ ನೀಡುವುದಾಗಿ ಘೋಷಿಸಿದ್ದ ಸ್ಟಾರ್ ಬ್ಯಾಡ್ಮಿಂಟನ್ ಜೋಡಿ ಈಗ ಮತ್ತೆ ಕೂಡಿ ಬಾಳೋದಾಗಿ ಹೇಳಿಕೊಂಡಿದೆ. ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಹಾಗೂ ಪರುಪಳ್ಳಿ ಕಶ್ಯಪ್ ಇಬ್ರು ವಿಚ್ಛೇದನ ಪಡೆಯುವುದಾಗಿ ಕಳೆದ ಜುಲೈ 13 ರಂದು ಹೇಳಿಕೊಂಡಿದ್ರು. ಈ ಮೂಲಕ 7 ವರ್ಷಗಳ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳ್ತಾರೆ ಎನ್ನಲಾಗಿತ್ತು. ಆದರೆ ಈಗ ಮತ್ತೆ ಒಂದಾಗಲು ಪ್ರಯತ್ನಿಸಿರುವುದಾಗಿ ಸೈನಾ ನೆಹ್ವಾಲ್ ಹೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪತಿ ಜೊತೆ ಇರೋ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ದೂರವಾದಾಗಲೇ ಬೆಲೆ ತಿಳಿಯೋದು ಅಂತ ಬರ್ಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಧಿಕಾರಕ್ಕೇರಿದಾಗಿನಿಂದ ಭಾರತ ಅಮೆರಿಕದಿಂದ ಕಚ್ಚಾ ತೈಲ ಆಮದು ಹೆಚ್ಚಿಸಿಕೊಂಡಿದೆ. ಹೀಗಂತ ಟ್ರೇಡ್ ಡೇಟಾ ಅನಲೈಸ್ ಮಾಡಿ ಎಎನ್ಐ ವರದಿ ಮಾಡಿದೆ. ಇದರ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ವರ್ಷ ಭಾರತ ಅಮೆರಿಕದಿಂದ ತೈಲ ಖರೀದಿ ಮಾಡೋದು 50% ಏರಿಕೆ ಮಾಡಿದೆ. ಇದು ಜನವರಿಯಿಂದ ಜೂನ್ 25ರ ಅವಧಿಯ ಲೆಕ್ಕಾಚಾರ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಭಾರತ ಪ್ರತಿದಿನಕ್ಕೆ 1.8 ಲಕ್ಷ ಬ್ಯಾರೆಲ್ಸ್ ತೈಲ ಖರೀದಿ ಮಾಡಿತ್ತು. ಅದೇ ಈ ವರ್ಷ ಪ್ರತಿದಿನಕ್ಕೆ 2.7 ಲಕ್ಷ ಬ್ಯಾರೆಲ್ಸ್ ತರಿಸಿಕೊಂಡಿದೆ. ಈ ಬಗ್ಗೆ ಖುದ್ದು ಭಾರತ ಸರ್ಕಾರ ಮೂಲಗಳು ರಿವೀಲ್ ಮಾಡಿದೆ. ಆದರೆ ಅಮೆರಿಕದಿಂದ ಕಚ್ಚಾ ತೈಲ ತರಿಸಿಕೊಳ್ಳೋದು ಭಾರತ ಅದೆಷ್ಟೇ ಜಾಸ್ತಿ ಮಾಡಿದ್ರೂ ರಷ್ಯಾದಿಂದ ತೈಲ ಖರೀದಿ ಮಾಡೋದು ಮಾತ್ರ ನಿಲ್ಲಿಸೋದಿಲ್ಲ. ಅದು ಕಂಟಿನ್ಯೂ ಆಗುತ್ತೆ ಅಂತ ಭಾರತದ ಅಧಿಕಾರಿಗಳು ಹೇಳಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಲಂಡನ್ನ ಓವಲ್ನಲ್ಲಿ ನಡೆಯುತ್ತಿರೋ 5ನೇ ಟೆಸ್ಟ್ ಪಂದ್ಯ ಈಗ ರೋಚಕ ಘಟ್ಟಕ್ಕೆ ಸಾಗ್ತಿದೆ. ಮ್ಯಾಚ್ ಗೆಲ್ಲೋಕೆ 2 ತಂಡಗಳ ಮಧ್ಯೆ ತೀವ್ರ ಪೈಪೋಟಿ ನಡೆಯುತ್ತಿದೆ. 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಕೂಡ ಭಾರತ ನೀಡಿದ 374 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಿದ್ದು ಅದಕ್ಕೆ ಟೀಂ ಇಂಡಿಯಾ ಬೌಲರ್ಗಳು ಕೂಡ ತೀವ್ರ ಪ್ರತಿರೋಧ ತೋರ್ತಿದ್ದಾರೆ. ಹೀಗಾಗಿ ಮ್ಯಾಚ್ ಏನಾಗುತ್ತೋ ಅನ್ನೋ ಕುತೂಹಲ ಮನೆ ಮಾಡಿದೆ. ಇನ್ನು ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಇಂಗ್ಲೆಂಡ್ನ ಸ್ಕೋರ್ ಕಾರ್ಡ್ ಈ ತರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.